ಹಾಯ್ ನಮಸ್ತೆ ಎಲ್ಲರಿಗೂ ಅಮೂಲ್ ಕನ್ನಡ ಫೇಸ್ಬುಕ್ ಚಾನಲ್ಗೆ ಸ್ವಾಗತ. ನಾನು ದೀಪಾ ಸಂದೀಪ್ ಬ್ಯಾಂಗ್ಳೂರಿಂದ. ಇವತ್ತು ನಾನು ವೆಜ್ ಪ್ಯಾನ್ ಕೇಕ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಪದಾರ್ಥಗಳ ತೋರಿಸ್ತಾ ಇದ್ದೀನಿ. ಅಮೂಲ್ ಕೌಗಿ, ಅಮೂಲ್ ಅವರ ಬಟರ್, ಅಮೂಲ್ ಅವರ ಗೀ, ಅಮೂಲ್ ಅವರ ಬಟರ್, ಆರ್ಗ್ಯಾನಿಕ್ ಸೋನಾ ಮಸೂರಿ ಅಕ್ಕಿ, ಅಮೂಲ್ ಅವರ ಆರ್ಗ್ಯಾನಿಕ್ ಟರ್ಮರಿಕ್ ಪೌಡರ್, ಅಮೂಲ್ ಅವರ ಕರ್ಡ್, ಮತ್ತೆ ಇದಕ್ಕೆ ಬೇಕಾಗಿರುವಂತಹ ವೆಜಿಟೇಬಲ್ಸ್ ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ಕ್ಯಾಬೇಜ್, ಆಲೂಗಡ್ಡೆ, ಕ್ಯಾರೆಟ್ ಮತ್ತೆ ಕ್ಯಾಪ್ಸಿಕಮ್. ಅದೇ ರೀತಿ ಇದಕ್ಕೆ ಅಮೂಲ್ ಅವರ ಕಡಲೆ ಹಿಟ್ಟು, ಅಮೂಲ್ ಅವರ ಅಕ್ಕಿಯನ್ನು ಉಪಯೋಗಿಸ್ಕೊಂಡು ಮಿಷಿನ್ ಅಲ್ಲಿ ಗ್ರೈಂಡ್ ಮಾಡಿಸ್ಕೊಂಡಿರೋದು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಇವೆಲ್ಲವನ್ನು ಉಪಯೋಗಿಸ್ಕೊಂಡು ಪ್ಯಾನ್ ಕೇಕ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಸಣ್ಣದಾಗಿ ಹಚ್ಕೊಂಡಿರುವಂತಹ ಈರುಳ್ಳಿಯನ್ನು ಒಂದು ಪ್ಯಾನ್ಗೆ ಸೇರಿಸ್ಕೊಂತಾ ಇದ್ದೀನಿ. ಅದೇ ರೀತಿ ಕ್ಯಾಬೇಜ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಕ್ಕೆ. ಈ ರೀತಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹೆಚ್ಚು ಕಡಿಮೆ ಮಾಡ್ಕೊಬಹುದು. ಆಲೂಗಡ್ಡೆ ಸಣ್ಣದಾಗಿ ಉದ್ದುದ್ದ ಕಟ್ ಮಾಡ್ಕೊಂಡಿರೋದು, ಕ್ಯಾಪ್ಸಿಕಮ್, ನನಗೆ ರೆಡ್ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, ನೀವು ಗ್ರೀನ್ ಎಲ್ಲೋ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಕ್ಯಾರೆಟ್ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋದು. ಈಗ ಇದಕ್ಕೆ ಅಮೂಲ್ ಅವರ ಆರ್ಗ್ಯಾನಿಕ್ ಅಕ್ಕಿ ಇದೆ ಅಲ್ವಾ, ಇದನ್ನ ನಾನು ಗ್ರೈಂಡ್ ಮಾಡಿಸ್ಕೊಂಡು ಈ ರೀತಿ ಹಿಟ್ಟು ಮಾಡಿಸ್ಕೊಂಡಿದ್ದೀನಿ. ಇದನ್ನ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಂತಾ ಇದ್ದೀನಿ. ಒಂದು ಸ್ಮಾಲ್ ಕಪ್ ಇಡಿಸುತ್ತೆ ನಾನು ತಗೊಂಡಿರೋ ಕ್ವಾಂಟಿಟಿಗೆ. ಅದೇ ರೀತಿ ಅಮೂಲ್ ಅವರ ಕಡಲೆ ಹಿಟ್ಟು, ಇದು ಅಷ್ಟೇ ಒಂದು ಸ್ಮಾಲ್ ಕಪ್. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಒಂದು ಅರ್ಧ ಸ್ಪೂನ್, ಖಾರ ಅಷ್ಟೇ. ನಮಗೆ ಮಕ್ಳಿಗಾದ್ರೆ ಸ್ವಲ್ಪ ಕಡಿಮೆ ಖಾರ ಸೇರಿಸ್ಕೊಬಹುದು. ನಾನಿಲ್ಲಿ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಅಲ್ಲೂ ಖಾರ ಇರುತ್ತೆ. ನಾನು ಅಚ್ಕಾರದ ಪುಡಿ ಬದಲು ಗ್ರೀನ್ ಚಿಲ್ಲಿ ಕಟ್ ಮಾಡ್ಕೊಳ್ಬೇಕು ಅಂದ್ರೂ ಸೇರಿಸ್ಕೊಬಹುದು. ಇಲ್ಲಿ ಧನಿಯಾ ಪುಡಿ ಒಂದು ಚಿಕ್ಕ ಸ್ಪೂನ್ ಅಷ್ಟು ಧನಿಯಾ ಪುಡಿ ಸೇರಿಸ್ಕೊಂತಾ ಇದ್ದೀನಿ. ಇದು ಎಲ್ಲಾ ಪದಾರ್ಥಗಳನ್ನು ಮಿಕ್ಸ್ ಮಾಡ್ಕೊಬೇಕು. ಇದರಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವಾ, ನೋಡ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇದೆಲ್ಲ ಡಿನ್ನರ್ಗೂ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಿ ಕೊಟ್ಟು ಕಳಿಸ್ಬೋದು. ವೆಜಿಟೇಬಲ್ಸ್ ಎಲ್ಲ ಸೇರಿಸಿರೋದ್ರಿಂದ ರುಚಿಕರವಾಗಿರುತ್ತೆ, ಹೆಲ್ತಿ. ಸ್ವಲ್ಪ ನೀರು ಆಡ್ ಮಾಡೋಣ. ನೀರು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೇಕು, ತುಂಬಾ ನೀರು ಸೇರಿಸಬಾರ್ದು. ನಾನು ಒಂದು ಹಾಫ್ ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ವೆರಿ ಸಿಂಪಲ್. ನಾವು ವೆಜಿಟೇಬಲ್ ಕಟ್ ಮಾಡ್ಕೊಳ್ಳೋದಂದ್ರೆ ಟೈಮ್ ತಗೊಳುತ್ತಷ್ಟೇ. ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬಹುದು. ಮಕ್ಕಳು ಇವಾಗ ಆ ವೆಜಿಟೇಬಲ್ ತಿನ್ನಲ್ಲ, ಈ ವೆಜಿಟೇಬಲ್ ತಿನ್ನಲ್ಲ ಅಂತ ಗಲಾಟೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಈ ರೀತಿ ಮಾಡ್ಕೊಟ್ರೆ ಖುಷಿ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ. ಇನ್ನೊಂಚೂರು ಕಡ್ಲೆ ಹಿಟ್ಟು ಸೇರಿಸ್ಕೊಂತಾ ಇದ್ದೀನಿ.
ಚೂರು ಕಡಲೆ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ, ಸ್ವಲ್ಪ ಕಡಿಮೆ ಅನಿಸ್ತು ಹಾಗಾಗಿ. ತುಂಬಾ ಸಿಂಪಲ್, ಈಸಿಯಾಗಿ ಮಾಡ್ಕೊಬಹುದು. ಇದೆಲ್ಲ ಬೈಂಡಿಂಗ್ಗೋಸ್ಕರ ಅಷ್ಟೇ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡೋದು. ನೀವು ಪನ್ನೀರ್ ಬೇಕಾದ್ರೂ ಸೇರಿಸ್ಕೊಬಹುದು, ಇನ್ನ ರಿಚ್ ಆಗಿರುತ್ತೆ. ಚೂರು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಅದ ಇರಬೇಕು. ತುಂಬಾ ನೀರಾಗೂ ಇರಬಾರ್ದು, ತುಂಬಾ ಗಟ್ಟಿಯಾಗೂ ಇರಬಾರ್ದು. ಇದಕ್ಕೆ ಸೊಪ್ಪು ಬೇಕಾದ್ರೂ ಸೇರಿಸ್ಕೊಬಹುದು. ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಕರಿಬೇವು, ಪುದೀನ. ಅಷ್ಟರಲ್ಲಿ ಇದು ತವಾ ಬಿಸಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ. ತುಂಬಾ ನೀರಾಗೂ ಇರಬಾರ್ದು, ತುಂಬಾ ಗಟ್ಟಿಯಾಗೂ ಇರಬಾರ್ದು. ಒಂದು ಹಾಫ್ ಗ್ಲಾಸ್ ಅಷ್ಟು ನೀರಿಡಿಸುತ್ತೆ. ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕದಾಗಿ ಪ್ಯಾನ್ ಕೇಕ್ ತರ ನಾವು ಮಾಡ್ತೀವಲ್ವಾ, ಮಕ್ಕಳಿಗೆಲ್ಲ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಇರಬೇಕು, ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಹಿಟ್ಟೆಲ್ಲ ನಾವು ಬೈಂಡಿಂಗ್ಗೋಸ್ಕರ ಹಾಕ್ತೀವಷ್ಟೇ. ತವಾ ಬಿಸಿ ಆದ್ಮೇಲೆ ನಾನಿಲ್ಲಿ ಅಮೂಲ್ ಅವ್ರ ತುಪ್ಪ ಬಳಸ್ತಾ ಇದ್ದೀನಿ. ನೀವು ಅಮೂಲ್ ಅವರ ಬಟರ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಯಾವ್ದಾದ್ರು ಯೂಸ್ ಮಾಡ್ಬೋದು. ನಾನು ತುಪ್ಪ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚಿಕ್ಕ ಚಿಕ್ಕದಾಗಿ ಪ್ಯಾನ್ ಕೇಕ್ ತರ ನಾವು ಹಾಕೋಬೇಕು. ಕಡಿಮೆ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು, ಯಾಕಂದ್ರೆ ವೆಜಿಟೇಬಲ್ ಎಲ್ಲ ಸಾಫ್ಟ್ ಆಗ್ಬೇಕಲ್ವಾ. ಹಾಗಾಗಿ ಕಡಿಮೆ ಫ್ಲೇಮಲ್ಲಿ ನಿಧಾನಕ್ಕೆ ಮಾಡ್ಕೊಂಡ್ರೆ ವೆಜಿಟೇಬಲ್ ಎಲ್ಲ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿರುತ್ತೆ. ತುಂಬಾ ಸಿಂಪಲ್ಲು,
ಬೇಗನೆ ನಮ್ಮ ಮನೇಲಿ ತರಕಾರಿ ಎಲ್ಲ ರೆಡಿ ಆಗಿರುತ್ತೆ, ಕಟ್ ಮಾಡ್ಕೊಂಡು ಮಾಡೋದಷ್ಟೇ. ಇದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಬೇಕು. ಅಷ್ಟರಲ್ಲಿ ನಾವು ಇದಕ್ಕೆ ಸೈಡ್ ಡಿಶ್ ಆಗಿ ಅಮೂಲ್ ಅವರ ಕರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಕರ್ಡ್ ಹಾಕೊಂಡು ಇದ್ರ ಮೇಲೆ ಸ್ವಲ್ಪ ಉಪ್ಪು, ಧನಿಯಾ ಪುಡಿ, ಬೇಕು ಅಂದ್ರೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಬಹುದು. ನಾನು ಇದೇನು ಯೂಸ್ ಮಾಡಲಿಲ್ಲ, ಬರೀ ಧನಿಯಾ ಪುಡಿ ಮತ್ತು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಇದು ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ನಂಚ್ಕೊಳ್ಳೋಕ್ಕೆ. ಇದಕ್ಕೆ ಇನ್ನೇನು ಚಟ್ನಿ ಏನು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದರಲ್ಲೇ ಉಪ್ಪು ಖಾರ ಎಲ್ಲ ನಾವು ಆ್ಯಡ್ ಮಾಡಿರೋದ್ರಿಂದ ಚಟ್ನಿ ಏನು ಬೇಕಾಗಿಲ್ಲ. ಚೂರು ಫ್ರೈ ಆಗಬೇಕು, ಒಂದೆರಡು ನಿಮಿಷ. ಅಮೂಲ್ ಅವ್ರ ಗೀ ಸ್ವಲ್ಪ ಹಾಕೋಣ. ಅಮೂಲ್ ಅವರ ಕೌ ಗೀ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಕಡೆ ನೋಡಿ, ಈ ರೀತಿ ಈಸಿಯಾಗಿ ಬರುತ್ತೆ. ಎರಡೂ ಕಡೆ ಫ್ರೈ ಮಾಡ್ಕೊಬೇಕು. ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ವೆಜಿಟೇಬಲ್ಸ್ ಬೇಯುತ್ತೆ, ಸಾಫ್ಟ್ ಆಗುತ್ತೆ, ಹಸಿ ವಾಸನೆ ಬರಲ್ಲ. ಯಾರಾದ್ರೂ ಮನೆಗೆ ಗೆಸ್ಟ್ ಬಂದಾಗ ಈಸಿಯಾಗಿ ಸಿಂಪಲ್ ಆಗಿ ಒಂದು ವೆರೈಟಿ ಡಿನ್ನರ್ಗೂ ಮಾಡ್ಕೊಬೋದು, ಬ್ರೇಕ್ಫಾಸ್ಟ್ಗೂ ಮಾಡ್ಕೊಬೋದು. ತುಂಬಾ ಸಿಂಪಲ್ಲು. ಎಷ್ಟು ಈಸಿ ಪ್ಯಾನ್ ಇಂದ ಇದು ಬರ್ತಾ ಇದೆ ನೋಡಿ. ಮಾಡೋಣ ಫ್ರೈ ಆಗಿದೆಯೋ. ಇನ್ನೊಂಚೂರು ಫ್ರೈ ಆಗಬೇಕು, ಲೈಟ್ ಗೋಲ್ಡನ್ ಬ್ರೌನ್ ಬಂದ್ರೆ ಸಾಕು. ತುಂಬಾ ರುಚಿಕರವಾಗಿರುತ್ತೆ. ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ.
ಸಿಂಪಲ್ ಈಸಿ ಹೆಲ್ತಿ ವೆಜಿಟೇಬಲ್ ಪ್ಯಾನ್ ಕೇಕ್ ರೆಡಿ ಆಗಿದೆ. ಎಲ್ಲರೂ ಟ್ರೈ ಮಾಡಿ ಮನೆಯಲ್ಲಿ ಕಾಮೆಂಟ್ ಮಾಡಿ ಯಾವ ರೀತಿ ಬಂತು ಅಂತ. ಇಂಥ ಒಳ್ಳೆ ಅವಕಾಶ ಕೊಟ್ಟ ಅಮೂಲ್ ತಂಡಕ್ಕೆ ನನ್ನ ಧನ್ಯವಾದಗಳು. ನಂದಿನಿ ಮೇಡಮ್ ಅವರಿಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.